ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವನಜಾ, ಅಕಸ್ಮಾತ್ ನಮ್ಮ ಮಗಳು ನಮಗೆ ಸಿಕ್ಕಿ ಇವಳೇ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಹೇಳು? ಸ್ವರ್ಗನೇ ಸಿಕ್ಕಾಗುತ್ತೆ. ನಾನು ಆ ದೇವ್ರನ್ನ ಅದೇ ಬೇಡ್ಕೊತಾ ಇರೋದು. ನಿನ್ನ ಬೇಡಿಕೆ ಆ ದೇವರಿಗೆ ಕೇಳಿಸಿದೆ. ನಮ್ಮ ಮಗಳು ನಮಗೆ ಸಿಕ್ಕಾಯ್ತು. ಏನಂದ್ರೆ ನಮ್ಮ ಮಗಳು ಸಿಕ್ಲಾ? ಯಾರಿ? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ನಾನು ಹೇಳ್ತೀನಿ, ನೀನು ನಂಬಲ್ಲ. ಯಾಕೆ ಅಂದ್ರೆ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ವಿಧಿ ನಮ್ಮ ಜೀವನದಲ್ಲಿ ಹೇಗೆಲ್ಲ ಆಟ ಆಡಿಬಿಡ್ತು ನೋಡು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ನಮ್ಮ ಮಗಳು ಯಾರು ಅಂತ ಹೇಳಿ, ಎಲ್ಲಿದ್ದಾಳೆ ಅಂತ ಹೇಳಿ. ನಮ್ಮ ಮಗಳು ಇಲ್ಲೇ ಇದ್ದಾಳೆ, ನಮ್ಮ ಕಣ್ಣು ಮುಂದೆನೇ ಇದ್ದಾಳೆ. ಆದ್ರೆ ಅವಳೇ ನಮ್ಮ ಮಗಳು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನೋಡಿ, ಹೋಗ್ಟೋಗ್ಟಾಗಿ ಮಾತಾಡ್ಬೇಡಿ ನೀವು. ನನ್ನ ಮಗಳು, ನೀನ್ ಹೆತ್ತಿರೋ ನಮ್ಮ ಮೊದಲನೇ ಮಗಳು. ಅವತ್ತು ಅನಿಷ್ಟ ಅಂತ ಬಿಟ್ಟು ಬಂದಲ್ಲ, ಆ ಮಗು ಬೇರೆ ಯಾರು ಅಲ್ಲ, ಪೂರ್ಣಿ. ಅನಾಥೆ ಅನ್ನೋ ಪದ ನನಗೇನು ಹೊಸದಲ್ಲ. ನನ್ನನ್ನು ಅನಾಥೆ ಅಂತಿರೋದನ್ನ ನಾನು ಹೆತ್ತ ತಾಯಿ ಎಲ್ಲಾದರೂ ಇದ್ದು ಕೇಳಿಸ್ಕೊಂಡಿದ್ರೆ ಅವಳು ಎಷ್ಟು ನೋವು ಪಡ್ತಿದ್ಲು ಅಂತ ನನಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಪೂರ್ಣಿ ನಮ್ಮ ಮಗಳ? ನಾನು ಹೇಳಿದೆ ತಾನೆ ನೀ ನಂಬಲ್ಲ ಅಂತ. ನನಗೂ ನಂಬಕ್ಕಾಗ್ಲಿಲ್ಲ. ಅವತ್ತ ಮಗುನ ನಮಗೆ ಬೇಡ ಅಂತ ಬಿಟ್ಟು ಬಂದಲ್ಲ, ಅದು ಜೀವನ್ ಜ್ಯೋತಿ ಆಶ್ರಮದಲ್ಲಿ. ಏನು? ಆಶ್ರಮದಲ್ಲ? ಮತ್ತೆ ದೇವಸ್ಥಾನದಲ್ಲಿ ಆಚಾರ್ಯರ ಮುಂದೆ ಬಿಟ್ಟು ಬಂದೆ ಅಂತ ನನ್ನ ಹತ್ರ ಹೇಳಿದ್ರಿ ನೀವು? ಇಲ್ಲ ಇಲ್ಲ ಇಲ್ಲ, ಆಚಾರ ತಾನೇ ಬಿಟ್ಟಿದ್ದು. ಅವತ್ತು ನಾನು ತುಂಬ ಬೈದ್ರಲ್ಲ ಅವರು. ಮನೆಗೆ ಬಂದು ಯೋಚನೆ ಮಾಡಿದೆ, ಮನ್ಸು ತಡಿಲಿಲ್ಲ. ಮಾರನೇ ದಿನ ಆ ಮಗುನ ನಾನು ಕರ್ಕೊಂಡು ಹೋಗಿ ಜೀವನ್ ಜ್ಯೋತಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಹೋಗಿ ಕೇಳಿದಾಗ ಆ ಮಗುಗೆ ಪೂರ್ಣಿ ಅನ್ನೋ ಹೆಸರಿಟ್ಟು ಅವಳನ್ನ ಸಾಕಿ ಇವರೇ ಬೆಳೆಸಿದ್ದಾರೆ. ಅದಾದ್ಮೇಲೆ ಅವಳು ಅವಿನಾಶ್ನ ಮದುವೆ ಮಾಡ್ಕೊಂಡಿದ್ದಾಳೆ. ಎಂಥ ಕೋಇನ್ಸಿಡೆನ್ಸ್ ನೋಡು. ನಮ್ಮಿಬ್ಬರು ಹೆಣ್ಮಕ್ಳು ಒಂದೇ ಮನೆಗೆ ಸೊಸೆಂದ್ರಾಗಿ ಹೋಗಿದ್ದಾರೆ. ಇಷ್ಟು ದಿನ ನಮ್ಮ ಮಗಳು ನಮ್ಮ ಕಣ್ಣು ಮುಂದೆನೇ ಇದ್ರು ನಾವು ಗುರ್ತಿಡಿಯಕ್ಕಾಗಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.